ಕುಮಾರಸ್ವಾಮಿ ಅವರ ಧೋರಣೆ ಬಿಜೆಪಿ ಜೊತೆ ಬಹುಶಃ ಸದ್ಯದಲ್ಲೇ ಮರ್ಜ್ ಆಗ್ಬೋದು ಅಂತ ಕಾಣ್ತದೆ ನನಗೆ. ಮರ್ಜ್ ಆದ್ರೆ ನಮಗೂ ಒಳ್ಳೇದೇ, ನೇರವಾಗಿ ಎರಡು ಪಾರ್ಟಿ ಜೊತೆ ನಾವು ಫೈಟ್ ಮಾಡ್ಬೋದು. ಆಟಕ್ಕೆ 3 ಪಾರ್ಟಿ, ಲೆಕ್ಕಕ್ಕೆ 2 ಪಾರ್ಟಿ, ಆ ಥರ ಇರದೆ ಎಷ್ಟು ಜಲ್ದಿ ಅವರು ಮರ್ಜ್ ಮಾಡ್ಕೊಳ್ತಾರೋ ಅಷ್ಟು ಜಲ್ದಿ ನಮ್ಮ ಪಕ್ಷಕ್ಕೆ ಒಳ್ಳೇದು ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಯಾಕಂದರೆ ಭಾಳ ಜನ ನನಗೆ ಲೀಡರ್ಸ್ ಎಲ್ಲ ಹೇಳ್ತಾ ಇದ್ದಾರೆ, ನಾವು ಏನಾದ್ರು ಒಂದು ತೀರ್ಮಾನ ಮಾಡ್ಕೋಬೋದು, ಸುಮ್ಮನೆ ನಮ್ಮನ್ನು ಅಡ್ಗಟ್ಟುಗಳ ಮೇಲೆ ದೀಪಕ್ಕೆ ಇಡ್ತಾ ಇದ್ದಾರೆ ಅಂತೇಳಿ ಭಾಳ ಜನ ಬಿಜೆಪಿ ಲೀಡರ್ಸು ಹೇಳ್ತಾ ಇದ್ದಾರೆ, ಜನತಾದಳ ಲೀಡರ್ಸು ಹೇಳ್ತಾ ಇದ್ದಾರೆ. ಏಕೆಂದರೆ ಅನೇಕ ಕ್ಷೇತ್ರಗಳಲ್ಲಿ ಅಲ್ಲೂ ಕೂಡ ಬಹಳ ದೊಡ್ಡ ಗೊಂದಲಗಳಿವೆ. ನಮ್ಮ ಭವಿಷ್ಯ ಏನು ಲಾಸ್ಟ್ ಮೂಮೆಂಟ್ವರೆಗೂ ಹೀಗೆ ನಾವೇನಾದ್ರು ಒಂದು ತೀರ್ಮಾನ ಮಾಡ್ಕೊಬಿಡ್ತೀವಿ, ಈಗೋ ಹಂಗೋ ಏನೋ ನಮ್ಮ ಭವಿಷ್ಯ ನಿರ್ಮಾಣ ಮಾಡ್ತೀವಿ ಅಂತೇಳಿ ಕೆಲವೆಲ್ಲ ಚಿಂತನೆ ಇದೆ. ಕುಮಾರಸ್ವಾಮಿ ಅವರ ಧೋರಣೆ ಬಿಜೆಪಿ ಜೊತೆ ಬಹುಶಃ ಸದ್ಯದಲ್ಲೇ ಮರ್ಜ್ ಆಗ್ಬೋದು ಅಂತ ಕಾಣ್ತದೆ ನನಗೆ. ಮರ್ಜ್ ಆದ್ರೆ ನಮಗೂ ಒಳ್ಳೇದೇ, ನೇರವಾಗಿ 2 ಪಾರ್ಟಿ ಜೊತೆ ನಾವು ಫೈಟ್ ಮಾಡ್ಬೋದು. ಆಟಕ್ಕೆ 3 ಪಾರ್ಟಿ, ಲೆಕ್ಕಕ್ಕೆ 2 ಪಾರ್ಟಿ, ಆ ಥರ ಇರದೆ ಎಷ್ಟು ಜಲ್ದಿ ಅವರು ಮರ್ಜ್ ಮಾಡ್ಕೊಳ್ತಾರೋ ಅಷ್ಟು ಜಲ್ದಿ ನಮ್ಮ ಪಕ್ಷಕ್ಕೆ ಒಳ್ಳೇದು ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಯಾಕಂದರೆ ಭಾಳ ಜನ ನನಗೆ ಲೀಡರ್ಸ್ ಎಲ್ಲ ಹೇಳ್ತಾ ಇದ್ದಾರೆ, ನಾವು ಏನಾದ್ರು ಒಂದು ತೀರ್ಮಾನ ಮಾಡ್ಕೋಬೋದು, ಸುಮ್ಮನೆ ನಮ್ಮನ್ನು ಅಡ್ಗಟ್ಟುಗಳ ಮೇಲೆ ದೀಪಕ್ಕೆ ಇಡ್ತಾ ಇದ್ದಾರೆ ಅಂತೇಳಿ ಭಾಳ ಜನ ಬಿಜೆಪಿ ಲೀಡರ್ಸು ಹೇಳ್ತಾ ಇದ್ದಾರೆ, ಜನತಾದಳ ಲೀಡರ್ಸು ಹೇಳ್ತಾ ಇದ್ದಾರೆ. ಏಕೆಂದರೆ ಅನೇಕ ಕ್ಷೇತ್ರಗಳಲ್ಲಿ ಅಲ್ಲೂ ಕೂಡ ಬಹಳ ದೊಡ್ಡ ಗೊಂದಲಗಳಿವೆ. ನಮ್ಮ ಭವಿಷ್ಯ ಏನು ಲಾಸ್ಟ್ ಮೂಮೆಂಟ್ವರೆಗೂ ಹೀಗೆ ನಾವೇನಾದ್ರು ಒಂದು ತೀರ್ಮಾನ ಮಾಡ್ಕೊಬಿಡ್ತೀವಿ, ಈಗೋ ಹಂಗೋ ಏನೋ ನಮ್ಮ ಭವಿಷ್ಯ ನಿರ್ಮಾಣ ಮಾಡ್ತೀವಿ ಅಂತೇಳಿ ಕೆಲವೆಲ್ಲ ಚಿಂತನೆ ಇದೆ. ಕುಮಾರಸ್ವಾಮಿ ಅವರ ಧೋರಣೆ ಬಿಜೆಪಿ ಜೊತೆ ಬಹುಶಃ ಸದ್ಯದಲ್ಲೇ ಮರ್ಜ್ ಆಗ್ಬೋದು ಅಂತ ಕಾಣ್ತದೆ ನನಗೆ. ಮರ್ಜ್ ಆದ್ರೆ ನಮಗೂ ಒಳ್ಳೇದೇ, ನೇರವಾಗಿ 2 ಪಾರ್ಟಿ ಜೊತೆ ನಾವು ಫೈಟ್ ಮಾಡ್ಬೋದು. ಆಟಕ್ಕೆ 3 ಪಾರ್ಟಿ, ಲೆಕ್ಕಕ್ಕೆ 2 ಪಾರ್ಟಿ, ಆ ಥರ ಇರದೆ ಎಷ್ಟು ಜಲ್ದಿ ಅವರು ಮರ್ಜ್ ಮಾಡ್ಕೊಳ್ತಾರೋ ಅಷ್ಟು ಜಲ್ದಿ ನಮ್ಮ ಪಕ್ಷಕ್ಕೆ ಒಳ್ಳೇದು ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಯಾಕಂದರೆ ಭಾಳ ಜನ ನನಗೆ ಲೀಡರ್ಸ್ ಎಲ್ಲ ಹೇಳ್ತಾ ಇದ್ದಾರೆ, ನಾವು ಏನಾದ್ರು ಒಂದು ತೀರ್ಮಾನ ಮಾಡ್ಕೋಬೋದು, ಸುಮ್ಮನೆ ನಮ್ಮನ್ನು ಅಡ್ಗಟ್ಟುಗಳ ಮೇಲೆ ದೀಪಕ್ಕೆ ಇಡ್ತಾ ಇದ್ದಾರೆ ಅಂತೇಳಿ ಭಾಳ ಜನ ಬಿಜೆಪಿ ಲೀಡರ್ಸು ಹೇಳ್ತಾ ಇದ್ದಾರೆ, ಜನತಾದಳ ಲೀಡರ್ಸು ಹೇಳ್ತಾ ಇದ್ದಾರೆ. ಏಕೆಂದರೆ ಅನೇಕ ಕ್ಷೇತ್ರಗಳಲ್ಲಿ ಅಲ್ಲೂ ಕೂಡ ಬಹಳ ದೊಡ್ಡ ಗೊಂದಲಗಳಿವೆ. ನಮ್ಮ ಭವಿಷ್ಯ ಏನು ಲಾಸ್ಟ್ ಮೂಮೆಂಟ್ವರೆಗೂ ಹೀಗೆ ನಾವೇನಾದ್ರು ಒಂದು ತೀರ್ಮಾನ ಮಾಡ್ಕೊಬಿಡ್ತೀವಿ, ಈಗೋ ಹಂಗೋ ಏನೋ ನಮ್ಮ ಭವಿಷ್ಯ ನಿರ್ಮಾಣ ಮಾಡ್ತೀವಿ ಅಂತೇಳಿ ಕೆಲವೆಲ್ಲ ಚಿಂತನೆ ಇದೆ.